ಕೆಟ್ಟ ಮಾತುಗಳು ಬರ್ತಾವೆ, ಇಲ್ಲ ಸಲ್ಲದ ಮಾತುಗಳು ಬರ್ತಾವ ಅಂತೇಳಿ ಒಂದು ಬುದ್ಧಿ ಹೇಳ್ತಕ್ಕಂಥ ಲೈನ್ಗಳು ಬರ್ತಿದ್ರ ಜೊತೆಗೆ ಸಾಹಿತ್ಯ ಸಂಗೀತ ಅಳವಡಿಸಿಕೊಡ್ತಿದ್ರು. ಈ ಗೀತೆಗಳನ್ನ ಕೇಳಿರ್ತಕ್ಕಂಥ ನಾವುಗಳು ಹಿಂಗೇ ಬದುಕು ಮಾಡಬೇಕು ಅಂತಕ್ಕಂಥ ಒಂದು ರೂಟ್ ಸಿಗ್ತಿತ್ತು. ಹಂಗ ಬರಿತಿದ್ರು ಪದ ಮೊದಲು. ಈಗ ನೋಡ್ರಿ ಸಾಹಿತ್ಯಗಳು ಕರಿಸೀರಿ ಉಡೋದು ಅಪರಾಧ ಅಂತ ಮೊದಲಿನ ಸಾಹಿತ್ಯಗಳು ಬರೆದ್ರ ಈಗಿನ ಸಾಹಿತ್ಯಗಳನ್ನ ಬರ್ಬೇಕು ಕಿವಿಲಿ ಅಂತ ಕೇಳಬಾರ್ದು. ಈಗಿನವ್ರು ಬರೆದ ಒಂದು ಪದ ಆಡ್ತೀನಿ ನೋಡ್ರಿ. ನಿನ್ನ ಹೈಟು ಇಂಡಿಯಾ ಗೇಟು, ಜೀನ್ಸ್ ಪ್ಯಾಂಟು ಎಮ್ಮಟ್ಟಿಂಗ ಟೈಟು, ಮೇಲೆತ್ತರ ಎಮ್ಮಡಿ ಬೂಟು, ನಿನ್ನ ಕಣ್ಣು ಮೂಗು ಬಲು ಸ್ಮಾಟು, ಸುಟ್ಟ ಜಗಮನೆ ನಿನ್ನ ಕಂಡೆನಿ ಬದುಕುತ್ತೈತಿ ನನ್ನ ಹಾರ್ಟು. ಹೊಸಾಟಿರ ನಿನ್ನ ಮನಸ, ರಾತ್ರಿ ಬೀಳುತ್ತಾವ ಕೆಟ್ಟ ಕನಸ, ಹರಿ ಬಿಡ ಬ್ಯಾಡ ನಿನ್ನ ಮನಸ, ರಾತ್ರಿ ಬೀಳುತ್ತಾವ ಕೆಟ್ಟ ಕನಸ, ಆಗ ಬ್ಯಾಡ ಚಟದ ದಾಸ, ಇದ್ರಗಾಗು ನೀನು ಪಾಸ, ಇದ ನಿನಗ ಕೊನೆಯ ಚಾನ್ಸ. ಹೊಡೆದಿ ವಿಸ್ಕಿ ಮ್ಯಾಕಡಲ್ಲ ಕುಂತಿಯಪ್ಪ ಬೈಕ್ ಮೇಲ, ರೇಸ್ ಹಿಡ್ದಿ 100ರ ಮ್ಯಾಲ, ರೇಸ್ ಹಿಡ್ದಿ 100ರ ಮ್ಯಾಲ, ನಡೆದದಪ್ಪ ದಾಲ ಮೇಲ ಫೋನ್ ಬಂತ ನಿನಗ ಕಾಲ, ನಡೆದದಪ್ಪ ದಾಲ ಮೇಲ ಫೋನ್ ಬಂತ ನಿನಗ ಕಾಲ, ವ್ಯಾಚಾರದು ಕೈ ಕಾಲ, ಇದ್ರಗಾಗು ನೀನು ಪಾಸ, ಇದ ನಿನಗ ಕೊನೆಯ ಚಾನ್ಸ. ಇಂತಿಂತ ಅದ್ಭುತ ಸಾಹಿತ್ಯ ಕೊಡ್ತಿದ್ರು, ಮನಸ್ಸಿಗೆ ಖುಷಿ ಆಗ್ತಿತ್ತು. ಅದಕ್ಕೆ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವ್ರಂತ, ಕಣ್ಣಿಗೆ ಕಾಣುವ ದೇವ್ರುಗಳು ಅದೇ ತಂದೆ ತಾಯಿಗೆ ಈಗಿನವ್ರು ನೋಡ್ರಿ ತಂದೆ ಎಲ್ಲಿಟ್ಟಾರ, ಅಮ್ಮ ಲೂಸಾ ಅಪ್ಪ ಲೂಸಾ, ಅದು ಸರಿ ನಾನು ಲೂಸಾ, ನನ್ನ ಪ್ಯಾಂಟು ಲೂಸಾ, ಮತ್ತೇನೇನು ಲೂಸ್ ಆಗ್ಯದ ಪುಣ್ಯ ಹಂಗಿಲ್ಲ. ಕನ್ನಡ ಪಿಕ್ಚರ್ ಆಡಾರಿ ಅದು ಮನೆಗೆ ಹೋಗ್ಲಂದ್ರೆ ಯಾವ ಸುಡುಗಡಕ್ಕೆ ಹೋಗ್ಬೇಕಂತ ಮಾಡಿ ನಾವು ನಿನ್ನೆ ಟಿವಿ ನೋಡಕತ್ತಿದ್ದೀರಿ, ಏನು ಸಾಂಗ್ ಹಾಕಿರ್ರಿ, ಕೊಲ್ಲೆ ನನ್ನನ್ನೇ ನೀ ಕೊಲ್ಲೆ ನನ್ನನ್ನೇ, ನೀ ಹಿಂದಾದರೂ ಚುಚ್ಚೆ ಇಲ್ಲ ಮುಂದಾದರೂ ಚುಚ್ಚೆ, ಎಲ್ಲಿನ ಚುಚ್ಚೆ ಹೆಂಗನ ಚುಚ್ಚೆ, ಕೊಲ್ಲೆ ಏನ್ ತೊಡ ಚುಚ್ಚಬೇಕಿ, ಬರೀ ಚುಚ್ಚವು ಕೊಲ್ಲವು ಮಣ್ಣಿಗೋಗು ಮಸಟಿಗೆ ಇವೇ ಸಾಕು. ಚುಚ್ಚಿ ಚುಚ್ಚಿ ಕೊಂದೆ ಎಲ್ಲೇ ನನ್ನ ಹೃದಯ ನೀನು ಪುಟ್ಟದಂಡ ನನ್ನ ಬಗ್ಗೆ ಬಗ್ಗೆ ಚುಚ್ಚ ಬರೀ ನನ್ನ ಬರೀ ಚುಚ್ಚಿ ಕಳಿಸ್ತೀನಿ ನಾನು. ಲಕ್ಷ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿವ್ನಿ, ಯಾಕೆ ಹೆಸರು ಮೈ ತಗೊಂಡಿಲ್ಲ ಸೋಪಿಗೆ ಒಂದು ಸಾಂಗ್ ಬರಿದೆ. ಸೋಪು ನೋಡ್ರಿ ನೀವು ಶಾಂಪೂತನ ಬಂದ ನೋಡ್ರಿ, ವಾಟಿಕು ಶಾಂಪೂ ಹೊಚ್ಚಿ ತೊಳೆದಳ ಏನ ಚಂದನ ಆಡಬಾರ್ದು ಮುಂದಿನ ಸಾಯಿ ನಿಂತಿಂತ ಸಾಂಗ ಹಳಿ ಕಾಲದ ಪದ ಕೇಳ್ರಿ, ಈಟ್ ಅದ್ಭುತ ಸಾಹಿತ್ಯ. ಪ್ರೇಮಿಗಳು ನೋಡ್ರಿ ಹೆಂಗ ಆರಾಧಿಸ್ತಿದ್ರು. ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ, ನನಗೂ ನಿನಗೂ ಜನ್ಮ ಜನ್ಮ ಬಂಧನ, ಆರಾಧನಾ ಪ್ರೇಮಾರಾಧನಾ ಹಿಂಗ ಆರಾಧಿಸ್ತಿದ್ರು. ಇವಾಗ ಬುಟ್ಬೂಡೆ ಹಳಕತ್ತವ್ರಿ ಆಡಾಡೋದು ಬಿಟ್ಟು ಹಳೆ ಪಾತ್ರೆ ಹಳೆ ಕಬ್ಬಣ ಏನ್ ಮಾಡ್ಬೇಕು ಅದನ್ನ ತಗೊಂಡು. ಏನ್ ನೃತ್ಯನ ಹಂಗೇರಿ, ಭರತನಾಟ್ಯ ಮಾಡಿ ಪೂರ್ತಿ ಬಾಡಿ ಎಕ್ಸರ್ಸೈಸ್ ಆಯ್ತು. ಈಗಿನ ಡ್ಯಾನ್ಸ್ ನೋಡ್ರಿ, ಬೇಬಿಗೂ ಬೇಸ್ ಪಸಂದಾಯಿ, ಎಲ್ಲೆಲ್ಲ ವರ್ಷಕತ್ತಾವ ಎಲ್ಲೆಲ್ಲ ತೆಕ್ಕತ್ತಾವ. ಮಹಾ ಏನು ಸಾಂಗ್ ಅಂತದು, ಅದು ಏನ್ ನೃತ್ಯ, ಅದು ಕಲ್ತು ನಮ್ಗೆ ಬುದ್ಧಿ ಬರ್ತದ. 60,000 ಸೀದಾ ವೇಸ್ಟ್, ನ್ಯಾಷನಲ್ ವೇಸ್ಟ್. ಇಂಟಮ್ದಾಗ ಅವ್ರದ್ದು ನಮ್ಮನ್ನು ಬೇರೆನೇ ಇರ್ತದ್ರಿ. ನಿನ್ನ ಮದುವೆ ಗೆಳತಿ ಮಂಗಳಾರ, ಸಾಯ್ತೀನಿ ನಾನು ಸ್ವಾಮಾರ. ಯಾಕೆ ಆಯ್ತಾರ ಮೂಲ ನಕ್ಷತ್ರ ಅದನ್ನು ಸಾಯ್ಬೇಕು. ಹುಟ್ಟ ಸೀರಿಲೇ ಆಯ್ಕೊಲೇನು ಆಯ್ಕೆ ನಿನಗೆ ಯಾರು ಬೇಡಂದ್ರು. ನೀವು ಮೋಸ್ಟ್ಲಿ ತೆಲುಗು ಕೇಳ್ತೀರಿ. ನಿನ್ನೆ ಸಾಲಿಗೆ ಭೇಟಿಗೆ ಹೋಗಕ್ಕೆ ಟಮ್ದಾಗ ಹಾಕಿದ್ರಿ ತೆಲುಗು ನೋಡಮ್ಮಂತ ಫಾಲೋ ಮಾಡಿದೇನ ಹೆಂಗದ ಸಾಹಿತ್ಯ ತೆಲುಗು ಕೇಳಬೇಕಂತ. ಅದ್ಭುತ ಸಾಹಿತ್ಯ. ಗಲ್ಗಲ್ ಗಜ್ಜಲ್ ಗಾಜುಲು ಇಸ್ತಾನೆ, ರಂಗು ರಂಗೋಲು ರವಿಕೆಲು ತೆಸ್ತಾನೆ, ಗಾಜುಲು ಎಸ್ಕೋವೆ ಪಿಲ್ಲ ಮುಂದೆ ನಾನು ಆಡಲ್ಲ, ರಾವೇ ಮರದ ಅಂದಾಳ ಮರದ ಹೂವೇನ ಪ್ರಾಣ ಬಾಯನೆ ಪ್ರಾಣ ತೆಗಿಯಕ್ ಬಂದವು. ಸಾಕ್ರಿ ನಂಗಲ್ಲ ಸಾಕು, ಡಾಕ್ಯುಮೆಂಟ್ ಜಾಸ್ತಿ ಆಗ್ಬಿಡುತ್ತೆ. ಅತಿಯಾದ್ರೆ ಅಮೃತನ ವಿಷಯ ಆಗ್ತದೆ. ಯಾಕಂದ್ರೆ ಮೊದಲೇ ಸಮಯ ಆಗ್ಯದ. ಮೇನ್ ಟಾಪಿಕ್ ಬರ್ತೀನಿ ರೀ. ಮುಂಜಾನೆ ಜಲ್ದಿ ಇದ್ದೇಳ್ರಿ, ನಾಳೆ ಹಿಡಿದು
ಇಷ್ಟು ದಿನ ಏನ್ ಮಾಡ್ರೆ ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಬಹಳ ಇಂಪಾರ್ಟೆಂಟ್. ಟಿಫನ್ ನೋಡ್ತೀವಿ ನೋಡ್ರಿ, ಟಿವಿಯಾಗಿ ತೋರಿಸ್ತಾರೆ. ದುಬೈದಾಗ ಅದಲ್ಲ ವಿಶ್ವದ ಅತ್ಯಂತ ಎತ್ತರವಾದ ಟವರ್, ಪ್ಲೀಸ್ ಅಲ್ಲೇ ಅದು ನೋಡ್ರಿ ಏಟ್ ಖುಷಿ ಆಗ್ತದ. ಅಬ್ಬಬ್ಬಬ್ಬಬ್ಬ ಯಾರು ಕಟ್ಸಾರಪ್ಪ, ಎಷ್ಟು ಎತ್ತರಕ್ಕೆ ಎಷ್ಟು ಚಂದ ಅದಲ್ಲ ಅಂತೀವಿ ನಾವು, ಹೌದಿಲ್ರಿ? ಅದು ಎಷ್ಟು ಎತ್ತರಕ್ಕಾದಲ್ಲ ಗೋಪುರ ಅಷ್ಟೇ ಆಳವಾದಂತ ಬುನಾದಿ ಇರ್ತದ. ಅದಕ್ಕ ಯಾರಿಗೂ ಕಾಣಿಸಲ್ಲ. ನಾವಿಲ್ಲಿ ಸಮಾಜದಲ್ಲಿ ಎತ್ತರ ಅಂದಾಗ ಬೆಳೆಯಕ್ ಸಾಧ್ಯ. ಅದಕ್ಕೆ ಮುಂದೆ ಆಗಲ್ಲ ನೋಡ್ಬೇಕು. ಯಾಕಂದ್ರೆ ಪ್ರಕೃತಿಗೂ ನಮಗೂ ಅವಿನಾಭಾವ ಸಂಬಂಧ ಅಲ್ಲ. ಈ ಬೆಳಗ್ಗೆ ರಾತ್ರಿ ಕಳೆದ ಹಗಲು ಬರ್ತಿರ್ತದ ನೋಡ್ರಿ, ಆ ಮಧ್ಯದಲ್ಲಿ ಒಂದು ಕ್ಷಣ ಅಮೃತಗಳಿಗೆ ಇರ್ತದ. ಮತ್ತೆ ಹಗಲು ಹೋಗಿ ರಾತ್ರಿ ಬರ್ತದ ಸಾಯಂಕಾಲ, ಅಲ್ಲಿನೂ ಕೂಡ ಅಮೃತಗಳಿಗೆ ಇರ್ತದ. ಇಲ್ಲಿ ಏನಾದ ಮಿರಾಕಲ್ ಅಂದ್ರ ನಮ್ಮಲ್ಲಿ 3 ನಾಡಿಗಳು ಜರ್ನೇಟರ್ ತರ ಕೆಲಸ ಮಾಡ್ತಾವ. ಈಡ ಪಿಂಗಳ ಮಧ್ಯದಲ್ಲಿ ಸುಷುಮ್ನ ಅಂತಕ್ಕಂಥ ಒಂದು ಸಂಧಿ ಇರ್ತದ. ಒಂದು ಸೂರ್ಯನ ಡಾಮಿನೇಟ್ ಮಾಡ್ತದ, ಇನ್ನೊಂದು ಚಂದ್ರನ ಡಾಮಿನೇಟ್ ಮಾಡ್ತದ. ಮಧ್ಯದಲ್ಲಿ ಅಮೃತಗಳಿಗೆ ಇದರಲ್ಲಿ ಪ್ರಾಣ ಸಂಚಾರ ಆಗಿತ್ತಂದ್ರೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದ. ಅದಕ್ಕೆ ನಮ್ಮ ಪೂರ್ವಿಕರು ಆ ಸಂಧ್ಯಾ ಕಾಲದಲ್ಲಿ ಈ ಸಂಧಿಗೆ ಹೊಂದಿಸ್ತಕ್ಕಂಥ ಕ್ರಿಯೆ ಮಾಡ್ತಿದ್ರು. ಅದಕ್ಕೆ ಸಂಧ್ಯಾ ವಂದನೆ ಅಂತಿದ್ರು. ನಾವೆಲ್ಲಿ ಮಾಡಕತ್ತೀವಿ ಸಂಧ್ಯಾ ವಂದನೆ? ಮೊದಲು ಮುಂಜಾನೆ ಎದ್ದ ತಕ್ಷಣ ಮೊದಲು ಕೈಯಾಗ ಮೊಬೈಲ್ ತಗೋದು ಕೆದ್ರ, ಹೆಂಗ್ ಕೆದ್ರ? ಅವು ಕೋಳಿ ಹೆಂಗ ಕೆದರ್ತಿದ್ವು, ನಾವ್ ಹೆಂಗ ಕೆದರಕತ್ತೀವಿ. ಕೋಳಿಗೆ ನಮಗೆ ಏನು ವ್ಯತ್ಯಾಸ ಅಲ್ಲ. ಕೋಳಿನ ಅಪ್ಡೇಟ್ ಆಗ್ಯಾವ್ರಿ ಈಗ. ಮೊದಲು 4 ಗಂಟೆಗೆ ಕೂಗ್ತಿದ್ವಿ, ಕೂಗದೆ ಬಂದ್ ಮಾಡಿವು. ಕೂಗಿದ್ ಬಂದ್ರೆ ಎಲ್ಲಿದ್ದಲ್ಲಿ ಅಂತ ಹೋಗಿ ಹಿಡ್ಕಡೆ ಬಂದು ಕೊಯ್ಕೊಂಡು ಮಸಾಲೆ ಬಿಡೋದು ತಿಂದು ಬಿಡಾಕತ್ತೀವಿ ನಾವು. ಮತ್ತೆ ಆಹಾರ ಪದ್ಧತಿ ಬಗ್ಗೆ ಹೇಳಕ್ ಬಂದ್ರಂತ ಎಡ ಮೇಲೆ ಯೂಸ್ ಮಾಡ್ಬಿಟ್ಟು ಸುಮ್ ತಮಾಷೆಗೆ ಹೇಳಿದೆ ನಾನು. ಮೊನ್ನೆ ಒಂದಿನ ನಾನು ಹೆಚ್ಚು ಗಾಡಿ ಮೇಲೆ ತಿರುಗಾಡಿದೆ ಬಂದ್ ಮಾಡಿ 2016 ಬಸ್ಸಿನಾಗ ಹೋಗಲ್ಲ, ಬರೀ 2 ವೀಲರ್ ಮೇಲೆ ತಿರುಗಾಡ್ತೀನಿ. ಮೊನ್ನೆ ಏನೋ ಎಮರ್ಜೆನ್ಸಿ ಕೆಲಸ ಬಂತು, ಬ್ಯಾಂಕಿಗೆ ಹೋಗ್ಬೇಕಂತ ಇಲ್ಲೇ ಬಾರಿ ಗಿಡದ ಅಂತ ಹೇಳಿದೆ ನಾನು. ಫುಲ್ ಬಸ್ ರಶ್, ಮುಂದಿತ್ತು ಬಾಗಲು. ಹಿಂಗ ನೋಡಿದೆ, ಪೂರ ಯಾದಗಿರಿಗೆ ಹೋಗತಕ್ಕ ಹೊಸ ಮಂದಿ ಎಡಕ್ ತೆಳಗೇರಿ. ಹೆಂಗೆ ಊರು ಬಂದದನ್ನು ಗೊತ್ತಾಗಲ್ಲ. ಮೊದಲಿಗೆ ಹೆಂಗಿತ್ತು, ಬಾಗಲ ಕುಂತು ಬೆಳೆ ನೋಡ್ರಿ, ಏನು ಬೆಳಿರಿ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಭಾರಿ ಬೆಳಿ ಬಂದವ. ಎಷ್ಟು ಮಂದಿ ಮಕ್ಕಳು, ದೊಡ್ಡ ಮಗ ಏನ್ ಮಾಡ್ತಾನ, ಪೂರ ಸಂಸಾರನೇ ಮುಗಿತು. ಏನಿಲ್ಲ ಅದು ಸರಿ, ಅದು ಬಟ್ಟಾಡ್ಸಲಕ್ ತ್ರಾಸ ಆಗ್ಬಿಡೋದು. ಅದಕ್ಕ ಭಾವನೆ ಬದಲಾಗ್ಲತ್ತವ ಮಕ್ಕಳೇ. ಮುಂದಿನ ಸದೃಢ ಭಾರತ ಕಟ್ಟರ್ ನೀವೇ. ಅದಕ್ಕೆ ನಾನು ಶಾಲೆ ತಿರುಗಾಡಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಲತ್ತೀನಿ. ಆಕ್ಚುಲಿ ಮಾಡ್ಲಕ್ ಬೇರೆ ಕೆಲಸ ಇಲ್ಲ ಅಂತಲ್ರಿ, ಏನ್ ಬೇಕಾದ್ರೂ ಮಾಡ್ಬೋದು. ಇದೇ ವಿಷಯ ಯಾವ್ದನ್ನ ಪಕ್ಷದ ಪರವಾಗಿ ಮಾತುಗಾರರೇ ಇದೆ, ಯಾವ್ದನ್ನ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ದುಡ್ಡು ಗಳಿಸ್ಬೋದು. ಪೈಸೆ ಕಮಾನ ಬಿಡಿ ಬಾತ್ ನೈ ದುವಾಪಾನ ಹೇ. ಇಲ್ಲಿಗೆ ಬಂದ್ಮ್ಯಾಗ ಬರೀ ರೊಕ್ಕ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ. ರೊಕ್ಕ ಯಾರು ಬೇಕಾದ್ರೂ ಗಳಿಸ್ತಾರ. ರೊಕ್ಕದ ಜೊತೆಗೆ ಸಮಾಜದಲ್ಲೇ ಬದುಕತ್ತೀವಿ, ಸಮಾಜಕ್ಕೆ ಏನ್ ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ಲೀಸ್ ಸೈಲೆಂಟ್. ಅದಕ್ಕ ಮುಂಜಾನೆ ಜಲ್ದಿ ಎದ್ದು ಮೂಗ್ 2 ಚಾಲು ಮಾಡ್ಕೋಬೇಕು. ನಾಳೆ ನೋಡ್ರಿ ನೀವು ಮೂಗ್ ಒಂದೇ ಇರ್ತದ ಚಾಲು, 2 ಕೊಟ್ಟನೆಲ್ಲ ದೇವ್ರು. ರೆಸ್ಪಾನ್ಸ್ ಮಾಡ್ರಿ ಸರ. ಆ ನಾಳೆ ಗೆದ್ದು ನೋಡ್ರಿ ನೀವು ಒಂದೇ ಚಾಲು ಇರ್ತದ. ಯಾಕಂದ್ರೆ ಹೇಳಿದಲ್ಲ ಕೀಲಿ ಹಾಕೊಂಡು ಮಕ್ಕತ್ತೀವಿ ಅಂತ. ಹಂಗಾಗಿ ಒಂದೇ ಮೆದಳು ಆಕ್ಟಿವ್ ಆಗಿರ್ತದೆ, ಒಂದು ಬಂದಿರ್ತದೆ. ಬೆಳಿಗ್ಗೆ 40% ಆಕ್ಸಿಜನ್ ಸಿಗ್ತದೆ ನಿಮ್ಗೆ ವಾತಾವರಣದಲ್ಲಿ. ಈಗೆಲ್ಲ ಎಷ್ಟಿರ್ತದೆ ಗೊತ್ತದ? 21%. ಅದ್ರಾಗ ಒಂದು ಮೂಗು ಬಂದು 21ದಾಗ ಅರ್ಧ. ಹಂಗಾಗಿ ಇಮ್ಯುನಿಟಿ ಕೈ ಕೊಡಕತ್ತದ, ಬ್ಯಾಲೆನ್ಸ್ ಆಗಿಲ್ಲ, ಮೂಡಿಲ್ಲ ಅನ್ನಕತ್ತೀವಿ. ಅದಕ್ಕೆ ಮುಂಜಾನೆ ಚಾರ್ಜ್ ಮಾಡ್ಬೇಕು ನಾವು. ಇಲ್ಲಂದ್ರೆ ಏನಾಗ್ತದ, ಚುಚ್ಚಾಪ್. ನಾವು 61ಕ್ಕೆ ಚುಚ್ಚಾಪ್ ಆಗಕತ್ತೀವಿ. ಜಪಾನ್ದಾಗ 100 ಮ್ಯಾಗೆ ಬದುಕ್ತಾರೆ. ನಾವು ಭಾರತೀಯರು 100-120 ವರ್ಷ ಬದುಕ್ತಿದ್ರು ಮೊದಲು. ಈಗ 61ಕ್ಕೆ ಬಂದಂತದ ಭಾರತೀಯರ ಆಯಸ್ಸು. ನಾನು ಹೇಳಕತ್ತಿಲ್ಲ, ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಮೊನ್ನೆ ಕೊಟ್ಟ ರಿಪೋರ್ಟ್. ಒಂದು 10 ವರ್ಷದಿಂದ 69 ಇತ್ತು, ಈಗ 61ಕ್ಕೆ ಬಂದದ. ಯಾಕಂದ್ರ ನಮ್ಮ ಭಾವನೆಗಳು ಸರಿ ಇಲ್ಲ, ತಲೆಗೇನೋ ತಾಟ್ಸ್ ಬರ್ತದ. ಅವಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದ. ಹಾರ್ಟ್ ಬೀಟ್ ಜಾಸ್ತಿ ಐತಂದ್ರ ನಮಗ್ ಉಸಿರಾಟ ಜಾಸ್ತಿ ಆಗಕತ್ತವ. ಕುತ್ತತ್ತರ ಉಸಿರಾಟ ಮಾಡಕತ್ತೀವಿ ನಾವು. ತಾಂಬೇಲಿ ನೋಡ್ರಿ, 1 ನಿಮಿಷಕ್ಕೆ 3 ಸರ್ತಿ ಉಸಿರಾಟ ಮಾಡ್ತದ. 300-350 ವರ್ಷ ಬದುಕ್ತದ. ನಾಯಿ ಹೆಂಗ್ ಉಸಿರಾಟ ಮಾಡ್ತದ ಗೊತ್ತದ ನೀವು? ಏನ್ರಿ ಸೇಮ್ ನಾಯಿ ಮಾಡಿದಂಗೆ ಮಾಡಕತ್ತೀರಿ ಅಂತೀರಿ ನೀವು? ಹಂಗ ಯಾಕೆ ಉಸಿರಾಟ ಮಾಡ್ತದ ಗೊತ್ತದ? ಅನ್ನೋದು ನಾಯಿ ಬೊಗಳ್ತದ. ನಾಯಿ ಆ ರೀತಿ ಉಸಿರಾಟ ಮಾಡ್ಲಂದ್ರೆ ಅದಕ್ಕೆ ಬೊಗಳಕ್ಕೆ ಆಗಲ್ಲ. ಈಗ ನೋಡ್ರಿ, ನಮಗೂ ಸಣ್ಣ ಮಾತಿಗೆ ಸಿಟ್ಟು ಬರಕತ್ತ. ಬೊಗಳಂದ್ರನೆಲ್ಲ ಒಳಗಡೆ ಜಾಸ್ತಿ ಇರ್ತದ ರಿಯಾಕ್ಷನ್. ಈಗ ಯಾರ ಜೊತೆ ಜಗಳ ಆಡ್ತೀರಪ್ಪ ನೀವು, ಎದುರಿನರಿಗೆ ಬೈಬೇಕಾಗಿತ್ತಂದ್ರ ಮನುಷ್ಯರಿಂದ ಮಾನವರಾಗ್ಬೇಕು, ಮಾನವರಿಂದ ಮಹಾಮಾನವರಾಗ್ಬೇಕು, ಓರ್ದೋಮುಖವಾಗಿ ಹೋಗ್ಬೇಕು, ಮತ್ತೆ ಅಧೋಗತಿಗೆ ಹೋಗ್ಬೇಕು. ಪ್ರಾಣಿ ಜನ್ಯ ಗುಣಗಳು ಬೆಳೆಯಕತ್ತವ ನಮ್ಮಲ್ಲಿ. ಗೊತ್ತಿಲ್ಲ ನಮಗದು. 1 ನಿಮಿಷಕ್ಕೆ 15 ಸರ್ತಿ ಉಸಿರಾಟ ಮಾಡ್ಬೇಕು. ನಾವೆಲ್ಲ ಹೆಲ್ದಿ ಆಗಿದ್ದೀವಿ ಅಂದ್ರೆ ಒಂದು ದಿನಕ್ಕೆ 21,600 ಸರ್ತಿ ಉಸಿರಾಟ ಮಾಡ್ಬೇಕಂತ. ಈಗ ಹಂಗಾಗ್ತಾನೆ ಇಲ್ಲ. ನಾವು 25 ಕ್ರಾಸ್ ಆಗಕತ್ತಾವ ಉಸಿರಾಟ. ಯಾವರೇಜ್ ಆಗಿ ನಾನು ಹೇಳೋದು 25 ಕ್ರಾಸ್ ಆಗಕತ್ತಾವ.
ನಾನು ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೇನೆ. ತಾಡಾಸನ ಅಂತ ಒಂದು ಆಸನ ಬರ್ತದೆ, ನಿಮ್ಗೆ ದೈಹಿಕ ಶಿಕ್ಷಕರು ಹೇಳಿರ್ತಾರೆ. ಅದು ಬರೀ 3 ನಿಮಿಷ ಮಾಡ್ರಿ. ನೀವು ಮಾಡಿದ್ರಂದ್ರ ಯಾವ್ದು ಮೂಗು ಬಂದಾಗದ ಅದ್ರ ಮ್ಯಾಗ ಗಮನ ಇಡ್ರಿ. ಗಮನ ಇಟ್ಟು ಈ ರೀತಿ 3 ನಿಮಿಷ ನಿಂದ್ರಿ ಸಾಕು. 3 ನಿಮಿಷ ಹಿಂಗ್ ನಿಂತಾಗ ಎಲ್ಲ ನರಗಳಿಗೆ ಹಿಡಿದ ಜಗ್ಗಿದಂಗಾಗಿ ಪ್ರಾಣ ಪ್ರೆಷರ್ಲಿಂದ ಬರ್ತದ ಆಕ್ಸಿಜನ್. ಹಂಗಾಗಿ ಮುಚ್ಚಿದ ಮೂಗು ತಾನೇ ತೆರೀತದ. ಇಲ್ಲ ವೃಕ್ಷಾಸನ, ನಿಮ್ಗೆ ಈ ಕಡೆ ಮೂಗು ಬಂದಾಯ್ತಂದ್ರೆ ಈ ಕಾಲ್ ಮ್ಯಾಗ ನಿಂದ್ರಿ, ಒಂಟಿ ಕಾಲ್ ಮ್ಯಾಗ ನಿಂತ ಮಾಡ್ತಾರ ನೋಡ್ರಿ ವೃಕ್ಷಾಸನ. ಇದು ವೃಕ್ಷಾಸನ. ಈ ಕಡೆ ಮೂಗು ಬಂದಾಯ್ತಂದ್ರೆ ಈ ಕಾಲ್ ಮ್ಯಾಗ, ಈ ಕಡೆ ಮೂಗು ಬಂದಾಯ್ತಂದ್ರೆ ಅಪೋಸಿಟ್ ಕಾಲ್ ಮ್ಯಾಗ. 3 ನಿಮಿಷ ಮಾಡ್ರಿ, ಚಾಲು ಆಗ್ತದ. ವೃಕ್ಷಾಸನ, ತಾಡಾಸನ, ಸೂರ್ಯ ನಮಸ್ಕಾರ, ದ ಬೆಸ್ಟ್ ಆಸನ ಇನ್ ಮೈಂಡ್ ಬ್ಯಾಲೆನ್ಸ್. ಇವು 3ದಾಗ 2 ಕಂಟಿನ್ಯೂ ಕಂಪಲ್ಸರಿ ಮಾಡ್ಬೇಕು ದಿನಾಲು. ವಾರಕ್ಕೊಮ್ಮೆ ಮಾಡೋದ್ರಿಂದ ವಾರಕ್ಕೊಮ್ಮೆ ಚಾಲು ಆದ್ರೆ ನಡೀತದನ್ರಿ. ದಿನ ಚಾರ್ಜ್ ಇಡ್ಬೇಕು ಇಲ್ಲ ನಾವು. ಅದಕ್ಕೆ ಮುಂಜಾನೆ ಒಂದು 15 ನಿಮಿಷದಾಗ ಮುಗಿತದ್ರಿ. ಇದನ್ನೆಲ್ಲ ಮಾಡ್ರಿ. ಬರೀ ಇದು ನಂದೇ ಹವಾ ಅನ್ನಕತ್ತ, ಹಂಗಾಗಿ ಇದೇ ಆಕ್ಟಿವ್ ಆಗಿರಕತ್ತದ. ದೇಹದಲ್ಲಿ ಇಲ್ಲಿ ಕೋಆರ್ಡಿನೇಷನ್ ಇತ್ತಂದ್ರೆ ಇಲ್ಲಿ ತಾನೇ ಬರ್ತದ್ರಿ. ನಾನೊಂದು ಟೆಕ್ನಿಕ್ ಮಾಡ್ತೀನಿ, ಮಾಡ್ಲಕ್ ಬರ್ತದಂತ ಪ್ರಯತ್ನ ಮಾಡ್ರಿ. ನೀವು ಅಪ್ ಡೌನ್ ಫ್ರಂಟ್ ಬ್ಯಾಕ್ ಅಂತ ಕರಿತೀರ. ಅದಕ್ಕೆ ಹಿಂಗ್ ಮಾಡಕ್ ಬರ್ತದಂತ ಪ್ರಯತ್ನ ಮಾಡ್ರಿ ನೋಡೋಣ. ನೋಡಕ್ ದೇಹದ ದೇವ್ರೆ ದೇವ್ರೆ ಮಾತ್ರ ಇದು ಇಲ್ಲ. ಕಷ್ಟಪಟ್ಟು ನೀವು ಬೆಳಗಾಕತ್ತೀರಿ ಅಂದ್ರ ಇದು ಇಲ್ಲಿ ಗಂಟೆ ಹಿಡಿದ್ಬಿಟ್ಟು ಬೆಸಕ್ ಚಾಲು ಮಾಡ್ತೀವಿ. ನೀ ಹಂಗ ಮಾಡ್ತೇಪ್ಪ, ನಾನು ಹಂಗೆ ಮಾಡ್ತೀನಿ ಅಂತದ್ದು ಇಲ್ಲ. ಅದಕ್ಕ ಈ ಕೈಲಿಂದ ನೀರ್ ತಗೊಂಬರ್ರಿ. ಇದು ಮಾಡ್ಬೇಕಾದ್ರೆ ಇದೇ ಹೋಗ್ತದ ಆಟ. ಒಂದ್ ಸ್ವಲ್ಪ ಬಟ್ಟೆ ಸುತ್ತಿ ಅಂತಲ್ಲಿ ಬಿಟ್ರಿ ಅದು ಮೂಲೆಯಾಗ. ಈ ಕೈಲಿಂದ ಬರೆಯೋದು ಪ್ರಾಕ್ಟೀಸ್ ಮಾಡ್ರಿ ನೀವು. ಮಹಾತ್ಮ ಗಾಂಧೀಜಿ ಬಹುತೇಕ ಅವ್ರ ಜೀವನ ಚರಿತ್ರೆ ಹೋದ್ರೆ ಗೊತ್ತಾಗ್ತದೆ.